ಇವತ್ತು ಆಳಂದ ತಾಲೂಕಿನ ಎಲ್ಲ ಮುಖಂಡರು, ಎಲ್ಲ ಸಮುದಾಯದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಬಿ ಆರ್ ಪಾಟೀಲ್ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಳಂದಕ್ಕೆ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಆ ಒಂದು ಅವಕಾಶ ಈಗ ಸಚಿವ ಸ್ಥಾನದಿಂದ ವಂಚಿತರಾಗಿರುವ ಆಳಂದಕ್ಕೆ ನ್ಯಾಯ ಒದಗಿಸಬೇಕಾಗಿ ಹಾಗೂ ಬಿ ಆರ್ ಪಾಟೀಲರು ಸಮಾಜವಾದಿ ಹಿನ್ನೆಲೆಯಿಂದ ಹೋರಾಟ, ರೈತ ಪರ ಹೋರಾಟ ಮತ್ತು ಜನಪರ ಹೋರಾಟಗಳಿಂದ ಮೇಲೆ ಬಂದಿರತಕ್ಕಂಥವ್ರು ಮತ್ತು ತುಂಬ ಹಿರಿತನ ಅನುಭವಿ ಆಗಿರ್ತಕ್ಕಂಥವ್ರು ಅವ್ರನ್ನ ಬಳಸ್ಕೊಳ್ಬೇಕು ರಾಜ್ಯದ ಹಿತದೃಷ್ಟಿಯಿಂದ. ಹೀಗಾಗಿ ಬಿ ಆರ್ ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಇಡೀ ಆಳಂದ ಮತದಾರ ವತಿಯಿಂದ ವಿನಂತಿಸಿಕೊಳ್ಳು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮನವಿ ಸಲ್ಲಿಸಿದ್ವಿ. ಗುರುಶರಣ್ ಪಾಟೀಲ್ KPC ಸದಸ್ಯ. ಹೊಸದಾಗಿ ಸಚಿವ ಸಂಪುಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆಳಂದ ತಾಲೂಕಿನ ಜನಪ್ರಿಯ ಶಾಸಕರು, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರವರಿಗೆ ಸುಮಾರು ವರ್ಷಗಳಿಂದ ಅವರು 4 ಸಲ ಎಲೆಕ್ಷನ್ ಆಗಿ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಾರೆ. ಹೀಗಾಗಿ ಅವರಿಗೆ ನಮ್ಮ ಒಂದು ಉದ್ದೇಶ ಏನಪ್ಪ, ಆಳಂದ ತಾಲೂಕಿನ ಸಮಸ್ತ ಜನರ ಪರವಾಗಿ, ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘಟನೆಗಳು, ಛಲವಾದಿ ಸಂಘಟನೆಗಳ ಪರವಾಗಿ ನಾವು ವಿನಂತಿಸಿಕೊಳ್ಳೋದೇನಂತಂದರೆ, ಇಡೀ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿಗೆ ಕೊಟ್ಟಿದ್ದಾರೆ ಮಿನಿಸ್ಟರು, ಚಿಂಚೋಳ ತಾಲೂಕು ಕೊಟ್ಟಿದ್ದಾರೆ, ಚಿತ್ತಾಪುರ ಕೊಟ್ಟಿದ್ದಾರೆ, ಜೇವರ್ಗಿ ತಾಲೂಕು ಕೊಟ್ಟಿದ್ದಾರೆ, ಗುಲ್ಬರ್ಗ ಗ್ರಾಮಾಂತರ ಕೊಟ್ಟಿದ್ದಾರೆ. ಆದರೆ ಆಳಂದ ತಾಲೂಕಿಗೆ ಇದುವರೆಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿ ತನಕ ನಮಗೆ ಯಾವ ಕೂಡ ಮಂತ್ರಿ ಪದವಿ ಕೊಟ್ಟಿಲ್ಲ. ಹೀಗಾಗಿ ಒಂದು ಒಳ್ಳೆಯ ಸ್ವತಂತ್ರವಾದ ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಮಂತ್ರಿ ಪದವಿಯನ್ನು ಕೊಟ್ಟು ನಮ್ಮ ಆಳಂದ ತಾಲೂಕಿನ ಸಮಸ್ತ ಜನರ ಬೇಡಿಕೆಯನ್ನು ಈಡೇರಿಸಬೇಕಾಗಿ ನಾವು ಮಾನ್ಯ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಲ್ಲಿ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗ್ತಕ್ಕಂಥ DK ಶಿವಕುಮಾರ್ ಅವರಲ್ಲಿ ಮತ್ತು ಸಮಸ್ತ ಹೈಕಮಾಂಡ್ ದಿಲ್ಲಿಯಲ್ಲಿರ್ತಕ್ಕಂಥ ಎಲ್ಲ ಹೈಕಮಾಂಡ್ಗೆ ನಾವು ಅಂತಂದ್ರೆ ಆಳಂದ ತಾಲೂಕಿನ ಪರವಾಗಿ ಇವತ್ತು ಸಹಸ್ರಾರು ಜನ ಇಲ್ಲಿ ಬಂದು ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರಿಗೆ ಸೂಕ್ತವಾದಂಥ ಮಂತ್ರಿ ಪದವಿಯನ್ನು ಕೊಡಬೇಕು ಅಂಥೇಳಿ ನಾನು ಸಮಸ್ತ ಜನರ ಪರವಾಗಿ ನಾನು ವಿನಂತಿಸ್ಕೊಳ್ತಿದ್ದೇನೆ. ನನ್ನ ಹೆಸರು SP ಸುಳ್ಳದ್, ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗ ವಿಶ್ವವಿದ್ಯಾಲಯ, ಕಲಬುರಗಿ. ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಆಳಂದ ತಾಲೂಕಿನ ಎಲ್ಲ ಗಣ್ಯಮಾನ್ಯರು ಬಂದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏನಪ್ಪ ಅಂತಂದ್ರೆ ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಯಾಕೆ ಅಂದರೆ ಇವತ್ತು ನಮ್ಮ ಜನಪರ ನಾಯಕರು ಮತ್ತು ರೈತಪರ ಚಿಂತಕರು, ಸಾಮಾಜಿಕ ಚಿಂತಕರಾದಂಥ ಸನ್ಮಾನ್ಯ ನೀತಿ ಆಯೋಗದ, ಖಜಾನೆ ಆಯೋಗದ ರಾಜ್ಯ ಉಪಾಧ್ಯಕ್ಷರಾದ ಬಿ ಆರ್ ಪಾಟೀಲ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರಿಗೆ ಏನಪ್ಪ ಅಂತಂದ್ರೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಯಾಕೆ ಅಂದರೆ ನಮ್ಮ ಮಹಾರಾಷ್ಟ್ರ ಗಡಿ ಭಾಗ ಇವತ್ತು ಸುಮಾರಾಗಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆಯಿತು. ನಮ್ಮ ಯಾವುದೇ ಪಕ್ಷ ಆದರೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಒಂದು ವೇಳೆ ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಹಲವಾರು ಸಲ ಪತ್ರಿಕೆ ಮುಖಾಂತರ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಹಿಂದೆ ಇದ್ದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇವೆ ಮಿತ್ರ ಅಂತ ಹೇಳಿ. ಅವರು ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ. ಈಗಿದ್ದಂಥ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮಾಡೇ ಮಾಡ್ತಾರೆ ಅಂಥೇಳಿ ನಮಗೆ ಭರವಸೆ ಅದ. ಈಗ ನಾವು ಮಾಡಿಲ್ಲಪ್ಪ ಅಂತಂದ್ರೆ ನಾವು ಕಲಬುರಗಿಯಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ, ಕಲಬುರಗಿ.